ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 17. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 261ನೇ ಪುಟ. ಶೀರ್ಷಿಕೆ: ನಾವು ನಮ್ಮ ನೆರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 27ನೇ ವಚನ. ರಕ್ಷಕನ ಹೃದಯವು ನಮ್ಮನ್ನು ದೇವರ ಕುಟುಂಬದ ಸದಸ್ಯರನ್ನಾಗಿ ಸ್ವಾಗತಿಸಲು ಎಷ್ಟು ಕಾತುರದಿಂದ ಸಿದ್ಧವಾಗಿದೆ ಎಂಬುದನ್ನು ನಾವು ದೇವರನ್ನು ಸಂಪರ್ಕಿಸುವಾಗ ಪರಲೋಕದ ನಮ್ಮ ತಂದೆಯೇ ಎಂಬ ಮೊದಲ ಪದವನ್ನು ಸಂಬೋಧಿಸುವ ಅನುಗ್ರಹವನ್ನು ಆತನು ನಮಗೆ ದಯಪಾಲಿಸುವುದರಲ್ಲಿ ಕಾಣಬಹುದು. ಈ ಮೂಲಕ ಆತನು ನಮಗೆ ದೈವಿಕ ಸಂಬಂಧದ ಭರವಸೆಯನ್ನು ನೀಡಿದ್ದಾನೆ. ದೇವರನ್ನು ನಮ್ಮ ತಂದೆ ಎಂದು ಕರೆಯುವಾಗ ನಾವು ಆತನ ಎಲ್ಲ ಮಕ್ಕಳನ್ನು ನಮ್ಮ ಸಹೋದರರು ಎಂದು ನಾವು ಪರಿಗಣಿಸಬೇಕು. ನಾವೆಲ್ಲರೂ ಮಾನವತ್ವ ಎಂಬ ದೊಡ್ಡ ನೇಯ್ಗೆ ರಚನೆಯಲ್ಲಿ ಭಾಗಗಳಾಗಿ ಇದ್ದೇವೆ. ಎಲ್ಲರೂ ಒಂದೇ ಕುಟುಂಬದ ಸದಸ್ಯರು. ನಮ್ಮ ಪ್ರಾರ್ಥನೆ ಮನವಿಗಳಲ್ಲಿ ನಾವು ನಮ್ಮ ನೆರೆಹೊರೆಯವರನ್ನು ಸೇರಿಸಿಕೊಳ್ಳಬೇಕು, ನಮ್ಮನ್ನೂ ನಾವು ಸೇರಿಸಿಕೊಳ್ಳಬೇಕು. ತನಗಾಗಿ ಮಾತ್ರ ಆಶೀರ್ವಾದಗಳನ್ನು ಬಯಸುವ ಯಾರೂ ಸಹ ಸರಿಯಾಗಿ ಪ್ರಾರ್ಥಿಸುವುದಿಲ್ಲ. ನಾವು ಬಲವಾದ ಸಂಬಂಧಗಳಿಂದ ದೇವರ ಅಧೀನಕ್ಕೆ ಒಳಗಾಗಿದ್ದೇವೆ ಮತ್ತು ನಮ್ಮ ತಂದೆ ಪ್ರೀತಿಯ ಪ್ರಕಟಣೆಯು ಅತ್ಯಂತ ಹೆಚ್ಚಿನ ಪುತ್ರ ಧರ್ಮದ ವಾತ್ಸಲ್ಯವನ್ನು ಮತ್ತು ಹೆಚ್ಚಿನ ಉತ್ಕಟವಾದ ಕೃತಜ್ಞತೆಯ ಭಾವವನ್ನು ತುಂಬಬೇಕು. ದೇವರಾಜ್ಞೆಗಳ ಅಸ್ತಿವಾರವು ಅಚಲವಾದ ನೈತಿಕತೆಯ ಮೇಲೆ ನೆಲೆಗೊಂಡಿದೆ ಮತ್ತು ಅದನ್ನು ಪಾಲಿಸುವವರಿಗೆ ಅದು ಸಂತೋಷವನ್ನು ಕೊಡುವ ರೀತಿಯಲ್ಲಿ ಅದನ್ನು ರೂಪಿಸಲಾಗಿದೆ. ಪರ್ವತದ ಮೇಲೆ ಕ್ರಿಸ್ತನು ಕಲಿಸಿಕೊಟ್ಟ ನಂಬಿಕೆಯ ಪಾಠಗಳಲ್ಲಿ ನಿಜವಾದ ಧರ್ಮದ ತತ್ವಗಳನ್ನು ಪ್ರಕಟಪಡಿಸಿದೆ. ಧರ್ಮವು ಮನುಷ್ಯನನ್ನು ದೇವರೊಂದಿಗಿನ ವೈಯಕ್ತಿಕ ಸಂಬಂಧಕ್ಕೆ ಕರೆತರುತ್ತದೆ, ಆದರೆ ಪ್ರತ್ಯೇಕವಾಗಿ ಅಲ್ಲ. ಯಾಕಂದರೆ ಪರಲೋಕದ ತತ್ವಗಳನ್ನು ಮಾನವ ಕುಲಕ್ಕೆ ಸಹಾಯ ಮಾಡಲು ಮತ್ತು ಮಾನವ ಕುಲವನ್ನು ಆಶೀರ್ವದಿಸುವ ಹಾಗೆ ಪಾಲಿಸಲ್ಪಡಬೇಕು. ದೇವರ ನಿಜವಾದ ಮಗನು ದೇವರನ್ನು ತನ್ನ ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾನೆ ಮತ್ತು ತನ್ನಂತೆಯೇ ತನ್ನ ನೆರೆಯವರನ್ನೂ ಪ್ರೀತಿಸುತ್ತಾನೆ. ತನ್ನ ಜೊತೆಯವರ ಬಗ್ಗೆ ಆಸಕ್ತಿಯನ್ನು, ಕಾಳಜಿಯನ್ನು ಹೊಂದಿರುತ್ತಾನೆ. ಜೀವದ ತೊರೆಯಿಂದ ತುಂಬಿರುವ ಕಾರಂಜಿಯಂತೆ ಜೀವನವು ಒಳ್ಳೆಯ ಕಾರ್ಯಗಳಿಂದ ತುಂಬಿ ಹರಿಯಲು ಸಹಾಯ ಮಾಡುವ ಹೃದಯದ ಮೇಲೆ ಪ್ರಭಾವ ಬೀರುವ ಕೃಪೆಯ ಕೆಲಸಗಳೇ ನಿಜವಾದ ಧರ್ಮವಾಗಿದೆ. ಧರ್ಮವು ಕೇವಲ ಧ್ಯಾನ ಮತ್ತು ಪ್ರಾರ್ಥನೆಯನ್ನು ಒಳಗೊಂಡಿರುವುದಿಲ್ಲ. ಕ್ರೈಸ್ತೀಯರ ಬೆಳಕು ಒಳ್ಳೆಯ ಕೆಲಸಗಳಲ್ಲಿ ಪ್ರಕಟವಾಗುತ್ತದೆ ಮತ್ತು ಇತರರಿಂದ ಗುರುತಿಸಲ್ಪಡುತ್ತದೆ. ವ್ಯವಹಾರ ಜೀವನದಿಂದ ಧರ್ಮವು ದೂರ ಉಳಿಯುವ ಹಾಗಿಲ್ಲ. ಅದರ ಕರಾರು ವ್ಯವಹಾರಗಳಲ್ಲಿ ಅದು ವ್ಯಾಪಿಸಬೇಕು, ಅವುಗಳನ್ನು ಪರಿಶುದ್ಧಗೊಳಿಸಬೇಕು. ಒಬ್ಬ ಮನುಷ್ಯನು ನಿಜವಾಗಿಯೂ ದೇವರು ಮತ್ತು ಪರಲೋಕದೊಂದಿಗೆ ಸಂಪರ್ಕ ಹೊಂದಿದ್ದರೆ ಪರಲೋಕದಲ್ಲಿ ವಾಸಿಸುವ ಆತ್ಮವು ಅವನ ಎಲ್ಲ ಮಾತುಗಳು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತದೆ. ಅಂತಹವನು ತನ್ನ ಕೆಲಸಗಳಲ್ಲಿ ದೇವರನ್ನು ಮಹಿಮೆಪಡಿಸುತ್ತಾನೆ, ದೇವರನ್ನು ಮಹಿಮೆಪಡಿಸಲು ಇತರರನ್ನು ನಡೆಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.